ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿಯವರೊಟ್ಟಿಗೆ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಾ? ತಮ್ಮ ಹೆಸರು? ಹಲೋ ನಮಸ್ತೆ, ತಮ್ಮ ಹೆಸರು ಹೇಳಿ. ಯಶೋಧ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಯಶೋಧ ಅವರೇ, ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು. ನಾವು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ವು. ಮನೆ ಮಾರಾಟಕ್ಕೆ ಇಡೋಣ ಅಂತ ಅನ್ಕೊಂಡಿದ್. ಮನೆ ಬಗ್ಗೆ ಹಾಗಾದ್ರೆ ನೀವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 54. 54. ಮನೆಯನ್ನ ಮಾರಾಟ ಮಾಡ್ಬೇಕು ಅಂತ ಇದ್ದೀರಾ? ಹೌದು ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ ಗುರುಜಿ. 10ನೇ ಕಸ್ಬ್ ನೋಡ್ತೀವಿ, ಮನೆ ಮಾರಕ್ಕೆ ಆಗುತ್ತಾ ಅನ್ನೋಕ್ಕೆ. 8 ಬರೋದ್ರಿಂದ ಅಷ್ಟು ಸುಲಭವಾಗಿ ಮಾರಕ್ಕೆ ಕಷ್ಟ. ನೀವು ಎಷ್ಟೇ ಇಟ್ಟಿದ್ರೂ ಕೂಡ ಯಾರೂ ಬರಲ್ಲ. ಬಂದ್ರೂ ಕೂಡ ಒಂದು ಸ್ವಲ್ಪ ಅಡ್ವಾನ್ಸ್ ಕೊಟ್ಬಿಟ್ಟು ಆಮೇಲೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ತಾರೆ. ಏನಾದ್ರು ಒಂದು ಸಮಸ್ಯೆ 8 ಇದ್ದಾಗ ಸ್ವಲ್ಪ ಸಮಸ್ಯೆಯ ಸ್ಥಾನ ಅಂತ ಕರಿತೀವಿ. ಅಂಡರ್ಗ್ರೌಂಡಲ್ಲಿ 3, 5, 10 ಕಾಂಬಿನೇಷನ್ ಇರಲೇಬೇಕು. ಪ್ರಾಪರ್ಟಿ ಮತ್ತು ವೆಹಿಕಲ್ಗೆ 3, 5, 10 ಇದೆ. ಸೊ ಆ ಕಾಂಬಿನೇಷನ್ ಇಲ್ಲಿ 3, 5, 10, 12 ಇದೆ. ಎಲ್ಲೂ ಕೂಡ 11 ಇಲ್ಲ ಅಂದರೆ ನೀವು ಸ್ವಲ್ಪ ನಷ್ಟಕ್ಕೆ ಮಾರಬೇಕಾಗತ್ತೆ. ಸ್ವಲ್ಪ ಕಾದು ನಷ್ಟಕ್ಕೆ ಮಾರಬೇಕಾಗತ್ತೆ. ಯಾವಾಗ ಸಿಗುತ್ತೆ ಅಂತಕ್ಕಂಥದ್ದು ನಾವು ಒಂದು ವಿಂಶೋತ್ತರಿ ದಶದಲ್ಲಿ ನೋಡಿದಾಗ ಶುಕ್ರದಶ 2028ವರೆಗೂ ಬುಧ ಮಧ್ಯದಲ್ಲಿ 2026 ನವಂಬರ್ ಅಂದರೆ ಡಿಸೆಂಬರ್ವರೆಗೂ ಕೂಡ ಶುಕ್ರನೇ ಇದೆ. ಶುಕ್ರನ ಕಾಂಬಿನೇಷನ್ನು ಮಾರ್ತಕ್ಕಂಥ ಕಾಂಬಿನೇಷನ್ನು ಡಿಸೆಂಬರ್ ಒಳಗಡೆ ಆಗುತ್ತೆ. ಅದು ನೀವು ಅಂದ್ಕೊಂಡಿರೋ ಬೆಲೆ ಸಿಗೋದಿಲ್ಲ. ತುಂಬಾ ಕಷ್ಟ. ಒಳ್ಳೆಯದಾಗಲಿ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ಹಾಗೆ ನೀವು ಕೂಡ ಜ್ಯೋತಿಷ್ಯವನ್ನ ಕೂಡ ಕಲಿಬಹುದಾಗಿದೆ. ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಕೂಡ ಆರಂಭವಾಗ್ತಾ ಇದೆ. ನೀವು ಕೂಡ ಕರೆ ಮಾಡಿ ರಿಜಿಸ್ಟರ್ ಮಾಡಿ ಜ್ಯೋತಿಷ್ಯವನ್ನ ಕಲಿರಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಚಂದನ ಅಂತ, ಮೈಸೂರಿಂದ ಕರೆ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಚಂದನ? ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು. ಯಾವ ವಿಚಾರವಾಗಿ? ಮದ್ವೆ ವಿಚಾರವಾಗಿ ಕೇಳ್ಬೇಕಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 19/3/1999. 19/3/99. ಓಕೆ, ಹುಟ್ಟಿದ ಸಮಯ? ಬೆಳಗಿನ ಜಾವ 3 ಗಂಟೆ. ಬೆಳಗಿನ ಜಾವ 3 ಗಂಟೆ. ಹುಟ್ಟಿದ ಸ್ಥಳ? ಮೈಸೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಗುರುಗಳೇ. ಹೇಳಿ. ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಯಾವಾಗ ಆಗುತ್ತೆ ಅಂತ. ತುಂಬಾ ಡಿಲೇ ಆಗ್ತಾ ಇದೆ, ಯಾವ್ದು ಸರಿಯಾಗಿ ಬರ್ತಾ ಇಲ್ಲ. ಸರಿಯಾಗಿ ಅಂದರೆ ಯಾವ ಥರ ಬರಬೇಕು? ಅಂದ್ರೆ ನಮ್ಗೆ ಇಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆಗಿದ್ದು ನಮ್ಗೆ ಇಷ್ಟ ಆಗಲ್ಲ. ಎರಡು ಚೆನ್ನಾಗಿದೆ ಅಂತಂದ್ರೆ ಜಾತಕ ಮ್ಯಾಚ್ ಆಗಲ್ಲ ಅಂತ ಹೇಳ್ತಾರೆ. ಓ, ಜಾತಕ ಮ್ಯಾಚ್ ಆಗಲ್ಲ. ಜಾತಕ ಏನು ಮ್ಯಾಚ್ ಆಗಲ್ಲ? ಯಾವ ಥರ ಮ್ಯಾಚ್ ಆಗಲ್ವಂತೆ? ಗೊತ್ತಿಲ್ಲ. ಜಾತಕ ಸರಿ ಬರ್ತಾ ಇಲ್ಲ, ಇಬ್ರುದೂನು ಬೇಡ ಅಂತ ಹೇಳ್ತಾರೆ. ಈಗ ನಾವು ಯಾರನ್ನಾರು ಒಬ್ರು ಇಷ್ಟಪಡ್ತೀವಿ. ನಾವಿಬ್ಬರು ಒಂದು ಸ್ಟ್ರಾಂಗ್ ವಿಲ್ ಪವರಿಂದ ನಾವು ಏನು ಬಂದರೂ ಜಾತಕನೆಲ್ಲ ತಲೆ ಕೆಡ್ಸ್ಕೊಬೇಡ, ನಾನು ಬೈದ್ರು ನಾವು ಸರಿ ಮಾಡ್ಕೊಳ್ಳೋಣ, ನೀನು ಬೈದ್ರು ಇದು ಮಾಡ್ಕೊಳ್ಳೋಣ ಅಂತ ಒಂದು ಮನಸ್ಥಿತಿಗೆ ಬಂದರೆ ಅದಾಗಲ್ವಾ? ಜಾತಕನೇ ಚೇಂಜ್ ಆಗಿಬಿಡುತ್ತಾ? ಅಲ್ಲ, ನಾನು ನಿಮ್ಮನ್ನು ಕೇಳ್ತಾ ಇರೋದು. ವಿಲ್ ಪವರ್ ಅನ್ನೋದಿರಲ್ವಾ? ನೋಡಿ, ಒಂದು ಮಾತು ಹೇಳ್ತೀನಿ, ಎಲ್ಲ ವೀಕ್ಷಕರಿಗೂ ಒಂದು ಮಾತು ಹೇಳ್ತೀನಿ, ಲೈನಲ್ಲಿರಿ. ಇಂಥದ್ದೇ ಕೆಲಸ ಸಿಗಬೇಕು ಅಂತಕ್ಕಂಥದ್ದು ಜಾತಕದಲ್ಲಿ ಇರಲ್ಲ, ಕಷ್ಟ, ಸಿಗಲ್ಲ. ನನಗೆ ಇದೇ ಜಾಗದಲ್ಲಿ ಇಲ್ಲೇ ಮನೆ ಕಟ್ಟಬೇಕು ಅನ್ನೋದು ಅದು ಸಾಧ್ಯ ಇಲ್ಲ. ಇಂಥ ಕಂಪ್ನಿಲೇ ನನಗೆ ಬೇಕೇ ಬೇಕು, ಇಂಥ ಕಂಪ್ನಿಲಿ ಕೆಲಸ ಬೇಕೇ ಬೇಕು, ಅದು ಏನಾರು ಆಗಲಿ ಅಂತ ಹೇಳಿ ಆಗತ್ತೆ ಅಂತಕ್ಕಂಥದ್ದು ಇಲ್ಲ, ಅದು ಸಾಧ್ಯ ಇಲ್ಲ. ಆದರೆ ಮದುವೆ ಜೀವನ ಮನಸ್ಸು ಮೇಲೆ ನಿಂತಿರುತ್ತೆ, ಇಬ್ಬರ ಮನಸ್ಥಿತಿ ಮೇಲೆ ನಿಂತಿರುತ್ತೆ. ಜಾತಕಗಳು ಹೇಳ್ತವೆ, ಗ್ರಹಗಳು ಹೇಳ್ತವೆ ಸ್ವಲ್ಪ ಗಲಾಟೆ ಕೊಡ್ತೀನಿ ಅಂತ. ನಿಮ್ಮ ಮನಸ್ಸು ಶುದ್ಧಿಯಾಗಿ ಸ್ಟ್ರಾಂಗ್ ಆಗಿದ್ದರೆ ಜಾತಕ ಏನು ಮಾಡಲ್ಲ. ಇದು ಮ್ಯಾರೇಜಲ್ಲಿ ಇರ್ತಕ್ಕಂಥದ್ದು ಒಂದು ವಿಚಾರ.
1000 ಸುಳ್ಳು ಹೇಳಿ ಮದುವೆ ಮಾಡುವಂಥ ಆಗಿನ ಕಾಲದಲ್ಲಿ ಹೇಳ್ತಾ ಇದ್ದಿದ್ದೇ ಇದು. ಮದುವೆ ಆದಮೇಲೆ ಸ್ವಲ್ಪ ಕೂತು ಮಾತಾಡಿ ಕಷ್ಟಗಳು ಬರೋದೇ ತಲೆ ಕೆಡಿಸ್ಕೋಬಾರ್ದು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲೋ ನಿಮ್ಮ ತಂದೆ ತಾಯಿ ಗೈಡೆನ್ಸ್ ಪ್ರಾಬ್ಲಮ್ ಅನ್ಸುತ್ತೆ ನಿಮಗೆ, ಎಲ್ಲೋ ನಿಮ್ಮ ತಂದೆ ತಾಯಿ ಸ್ವಲ್ಪ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ. ಇವತ್ತಿನ ಕಾಲದಲ್ಲಿ ದೊಡ್ಡವರು ಅಂದ್ಕೊಂಡಿರೋರು ದೊಡ್ಡವರಲ್ಲ, ದಡ್ಡರು ಅಂತ ಹೇಳ್ತೀನಿ. ದೊಡ್ಡವ್ರನ್ನ ನಾನು ದೊಡ್ಡವರು ಅಂತ ಹೇಳಲ್ಲ, ದಡ್ಡರು ಅಂತ ಹೇಳ್ತೀನಿ. ಜೀವನದಲ್ಲಿ ಸೋಲೋದನ್ನು ಹೇಳ್ಕೊಡ್ಬೇಕು, ಗಲಾಟೆ ಆದಾಗ ಹೇಗೆ ನಾವು ನಿಭಾಯಿಸಬೇಕು ಅಂತ ಹೇಳ್ಕೊಡ್ಬೇಕು. ಹೆದರ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಹಸ್ಬೆಂಡ್ ಎಲ್ಲೂ ಇಲ್ಲ, ಪರ್ಫೆಕ್ಟ್ ವೈಫ್ ಎಲ್ಲೂ ಇಲ್ಲ. ನಿಮ್ಮ ಮನೆ ಅಕ್ಕಪಕ್ಕ ಒಂದು 20 ಮನೆಗೆ ಹೋಗಿ ಬನ್ನಿ, ಈ ಕುಂಕುಮಕ್ಕೆ ಕರೀತಾರಲ್ಲ, ನಿಮ್ಮ ಸಂಸಾರ ಹೆಂಗಿದೆ ಅಂತ 10-20 ಮನೆಗೆ ಕೇಳಿ, ನಿಜವಾಗ್ಲೂ ಕೇಳಿ, ಮನಸ್ಸಿಂದ ಕೇಳಬೇಕು. ನಿಮ್ಮ ಮನಸ್ಸಿಂದ ಸತ್ಯವಾಗಿ ಹೇಳಿ ಅಂತ. ಆ 20 ಮನೆಯೂ ಒಂದೇ ಮಾತೇ ಹೇಳೋದು, ನಿಮ್ಗೆ ಆನ್ಸರಲ್ಲಿ ಸಿಗುತ್ತೆ. ಅವಕಾಶಗಳು ತೋರಿಸುತ್ತೆ, ಬರುವಂಥ ಅವಕಾಶಗಳು ತೋರಿಸುತ್ತೆ. ನಾನು ಯಾವ ಅಸ್ಟ್ರಾಲಜರ್ಸ್ನೂ ನಿಮ್ಮ ಅಲ್ಲಿ ತೊಗೊಂಡೋಗಿ ತೋರಿಸ್ತಕ್ಕಂಥವ್ರನ್ನೆಲ್ಲ ನಾನು ಕೇಳಲ್ಲ. ಯಾಕಂದರೆ ನೀವೆಲ್ಲ ಹೋಗಿ ಕೇಳೋದೇ ಕಾಂಪೌಂಡ್ರ್ ಹತ್ರ. ಆ ಕಾಂಪೌಂಡ್ರಿಗೆ ಏನು ರಿಯಾಲಿಟಿಯಾಗಿ ದಶ ಟು ದಶ ನೋಡೋಕ್ಕೆ ಗೊತ್ತಿಲ್ಲ. ಅವ್ರ ಪಾಯಿಂಟ್ಸ್ ಮೇಲೆ ನೋಡ್ಬಿಟ್ಟು ಕೊಟ್ಬಿಡ್ತಾರೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಇವತ್ತಿನ ದಿವಸ ಏನಾಗಿದೆ, ನಾವು ಯಾರನ್ನಾದರೂ ಇದು ಚೆನ್ನಾಗಿದೆ ಅಂತ ಕಳಿಸ್ಬಿಟ್ರೆ 90 to 95% ಮದುವೆ ಕಿತ್ತಾಗದೆ. ಪ್ರತಿಯೊಬ್ಬರ ಮದುವೆನೂ ಗಲಾಟೆಗಳು, ತಲೆ ಹರಟೆ ಮಾಡ್ತಕ್ಕಂಥ ಸಂಬಂಧಿಕರು ಎಲ್ಲ ಇದ್ದಿದ್ದೆ. ವಾಪಸ್ ಇವ್ರಿಗೆ ಬರ್ತದೆ. ಏನ್ರಿ ಜಾತಕ ಸೆಟ್ ಆಗುತ್ತೆ ಅಂತಂದರೆ ಹಿಂಗಾಗಿದೆ. ನಾನು ನಿಜವಾಗ್ಲೂ ಸತ್ಯ ಹೇಳ್ತಾ ಇದ್ದೀನಿ, ಯಾರೂ ಸತ್ಯ ಹೇಳಲ್ಲ. ಎಂಟೈರ್ ಅಸ್ಟ್ರಾಲಜಿಲಿ ಯಾರ್ಯಾರು ನೀವು ಎಲ್ಲೆಲ್ಲಿ ಹೋಗ್ಬಿಟ್ಟು ನೀವು ಜ್ಯೋತಿಕ ತೋರಿಸ್ತೀರೋ ಅವ್ರಿಗೊಂಥರ ಭಯ ಬಂದ್ಬಿಟ್ಟಿದೆ. ಯಾಕಂದರೆ ಹಿಂದೆ ಎಲ್ಲ ಅದು ಮಾಡಿಸಿ ಇದು ಮಾಡಿಸಿ ಪೂಜೆ ಮಾಡಿಸಿ ಎಲ್ಲ ನಿಮಗೆ ಗ್ಯಾರಂಟಿ ಕೊಡೋರು. ಇವಾಗ ಏನು ಮಾಡೋದು, ಯಾವ್ದು ಬಂದರೆ ಸರಿ ಇಲ್ಲ. ಯಾಕೆ ಸುಮ್ಮನೆ ನಮಗೆ ನೆಕ್ಸ್ಟ್ ಏನಾದ್ರು ಗಲಾಟೆ ಮಾಡ್ಕೊಂಬಂದರೆ ನಾನು ಹೇಳಿದ್ರು ನಮ್ಮ ಅವತ್ತು ಸರಿ ಇಲ್ಲ ಅಂತ, ಬರೋದನ್ನೆಲ್ಲ ಸರಿ ಇಲ್ಲ ಅಂದ್ಬಿಟ್ರೆ ಈಸಿ. ಇದು ಮ್ಯಾಚ್ ಆಗುತ್ತೆ, ಇನ್ನೇನು ತುಂಬ ಚೆನ್ನಾಗಿ ಅರ್ಥ ಆಗ್ತದೆ, ಇದು ಮ್ಯಾಚ್ ಆಗುತ್ತೆ. ಬಟ್ ಆದರೂ ಇಲ್ಲೇನೋ ರಾಹು ಸರಿ ಇಲ್ಲ, ಕುಜ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ವ್ಯಕ್ತಿನೇ ಸರಿ ಇಲ್ಲ. ನಾನು ಪರ್ಫೆಕ್ಟ್ ಆಗಿದ್ದೀನಾ? ನಾನು ಪರ್ಫೆಕ್ಟ್ ಆಗಿಲ್ಲ. ಆ ಹೇಳ್ತಕ್ಕಂಥವ್ನು ಪರ್ಫೆಕ್ಟ್ ಆಗಿದ್ದಾನ? ಅವನು ಪರ್ಫೆಕ್ಟ್ ಆಗಿಲ್ಲ. ಈ ಒಂದು ಕರುನಾಡು ಈ ಜ್ಯೋತಿಷ್ಯದ ವಿಚಾರದಲ್ಲಿ ತುಕ್ಕಿಡ್ದೋಗಿದೆ, ಗೆದ್ಲಿಡ್ದೋಗಿದೆ. ಜ್ಯೋತಿಷ್ಯದ ವಿಚಾರದಲ್ಲಿ ಮದುವೆಗಳನ್ನು ಹೆಚ್ಚಾಗಿ ಮಾಡಿಸ್ತಕ್ಕಂಥದ್ದನ್ನು ಈ ಪುರೋಹಿತರುಗಳು, ಈ ಜ್ಯೋತಿಷ್ಯರು ಮುಂದೆ ಹೋಗಬೇಕು. ಕೂರಿಸಿ ಕೇಳಿ, ಆಯ್ತಪ್ಪ ಜಾತಕದಲ್ಲಿ ಏನೋ ನೆಗೆಟಿವ್ ಇದೆ, ನಿಮ್ಮಿಬ್ರಿಗೆ ಫಸ್ಟ್ ಇಷ್ಟ ಇದೆಯಾ ಅಂತ ಕೇಳಬೇಕು. ನಿಮ್ಮಿಬ್ರಿಗೂ ಅಟ್ರಾಕ್ಷನ್ ಆಗಿದೆಯಾ ಕೇಳಬೇಕು. ನಿಮ್ಮಿಬ್ರಿಗೆ ಅಟ್ರಾಕ್ಷನ್ ಆದಮೇಲೆ ಸರಿ ಹಿಂಗಿರುತ್ತಲ್ಲಪ್ಪ, ಇಂತಿಂಥ ದಶದಲ್ಲಿ ಅದು ಅವ್ರು ನೋಡೋಕ್ಕೆ ಬರಲ್ಲ. ಅದೇ ಪ್ರಾಬ್ಲಮ್. ಈಗ ನೋಡಪ್ಪ, ಈಗ ಸದ್ಯಕ್ಕೆ ಒಂದು 8 ತಿಂಗಳು ಏನು ತೊಂದರೆ ಇಲ್ಲ, ದಶಾಭುಕ್ತಿಗಳು ಚೆನ್ನಾಗಿದೆ. 8 ತಿಂಗಳು ಆದಮೇಲೆ ನಿಮ್ಮಿಬ್ಬರಲ್ಲಿ ಏನೋ ಒಂದು ಮನಸ್ತಾಪ ಬರುತ್ತೆ, ಏನೋ ಒಂದು ಈಗೋ ಬರುತ್ತೆ. ನಿಮ್ಮಮ್ಮ ಏನೋ ಹೇಳಿದ್ರು ಅಂತ ಬರುತ್ತೆ, ಅಥವಾ ನಿಮ್ಮಮ್ಮ ಏನೋ ಹೇಳಿದ್ರು ಅಂತ ಬರುತ್ತೆ. ದುಡ್ಡು ಕಾಸು ವ್ಯವಹಾರದಲ್ಲಿ ಬರ್ಬೋದು. ಇದನ್ನು ಮಾತಾಡಿದಾಗ ಏನು ಮಾಡ್ತೀರಾ ಅಂತ ಕೇಳಬೇಕು. ಒಬ್ಬ ಜ್ಯೋತಿಷಿ ಆದವನು ಮೊದಲನೇದಾಗಿ ಕೌನ್ಸಿಲರ್ ಆಗಬೇಕು. ಅದಕ್ಕೆ ನೀವು 27 ವರ್ಷ ಅಲ್ವಾ, ನೀವೆಲ್ಲ ಈ ಅಸ್ಟ್ರಾಲಜಿ ಲೈನಿಗೆ ಬರಬೇಡಿ. ಒಂದು ಕಲೀರಿ, ಆರ್ ಡೋಂಟ್ ಗೋ ಟು ಸಮ್ ಅನ್ಎಜುಕೇಟೆಡ್ ಪೀಪಲ್. ನೀವೆಲ್ಲ ಅನ್ಎಜುಕೇಟೆಡ್ ಪೀಪಲ್ ಹೋಗ್ತಾರೆ. 27 ವರ್ಷ ನಿಮಗೆ ಬುದ್ಧಿ ಇಲ್ಲ. ನೀವೇನೋ ಸ್ಟಡಿ ಮಾಡಿರ್ಬೋದು, ಏನೋ ಒಂದು ಒಳ್ಳೆ ಎಜುಕೇಷನ್ ಮಾಡಿರ್ಬೋದು, ಒಳ್ಳೆ ಕಂಪ್ನಿ ಇರ್ಬೋದು. ನಿಮಗೆ ನಿಜವಾಗ್ಲೂ ಬುದ್ಧಿ ಇಲ್ಲ. ಈ ಕಾಲ್ ಮಾಡಿದವ್ರಿಗಂತೂ 100% ಬುದ್ಧಿ ಇಲ್ಲ. ಯು ಆರ್ ಥಿಂಕಿಂಗ್ 100% ನೀವು ಅದ್ರ ಮೇಲೆ ಹಾಕ್ತಾ ಇದ್ದೀರಾ, ಅಸ್ಟ್ರಾಲಜಿ ಅದು ಜಾತಕ ಬರ್ತಾ ಇಲ್ಲ ಅಂತ. ನಿಮ್ಮ ತಂದೆ ತಾಯಿ ಅಂತೂ ಡರ್ಪುಕ್ ಎಲ್ಲ ಮಾಡ್ತಾ ಇದ್ದಾರೆ. 100% ಎಷ್ಟೋ ಮನೆಗಳು ಇದೇ ನಡೀತಾ ಇದೆ. ಧೈರ್ಯಂ ಸರ್ವರ್ಥ ಸಾಧನಂ ಅಂತ ಎಲ್ಲ ಹೇಳಿದ್ದಾರೆ. ತೀರಾ ಎಲ್ಲ ಚೆನ್ನಾಗಿದೆ. ಇನ್ನು 28 ಆಯ್ತು ನಿಮಗೆ, ಇನ್ನು 35 ಆದರೆ ಯಾರೂ ಸಿಗಲ್ಲ. ಪಕ್ಕಾ ಬರೆದಿಟ್ಕೊಳ್ಳಿ. ಶುಕ್ರದಶ 2027 ಆಪರ್ಚುನಿಟಿ ತೋರಿಸುತ್ತೆ. ಮಂಗಳ ಭುಕ್ತಿಯಲ್ಲಿ ಆಪರ್ಚುನಿಟಿ ತೋರಿಸುತ್ತೆ. ಈ ಆಪರ್ಚುನಿಟಿಯಲ್ಲಿ ನಾವು ಮದುವೆ ಅಂತ ನಾವು ನೋಡಿದಾಗ ಇಲ್ಲಿ 7ನೇ ಮನೆ ಅಂತಕ್ಕಂಥದ್ದು ತೋರಿಸಿದೆ, 1ನೇ ಮನೆ ಬಂದಿದೆ, ಕೇತು ಬಂದಿದೆ. ಯಾರನ್ನ ಮದುವೆ ಆದರೂ ಸಮಸ್ಯೆ ನಿಮ್ಮ ಜಾತಕದಲ್ಲಿದೆ, ಅರ್ಥ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಮೈಂಡ್ ಸೆಟ್ಟೇ ಸರಿ ಇಲ್ಲ. ಈ ಕೆಲವು ಅಕ್ಕಪಕ್ಕದ ಮನೆಯವರು ಕೆಲವರು ಇರ್ತಾರೆ, ಅವರು ಬಾಡಿಗೆ ಮನೇಲಿ ಇರ್ತಾರೆ. ಎಲ್ಲೋದ್ರೂ ಪಕ್ಕದವ್ರ ಜೊತೆ ಕಿರಿಕಿರಿ. ಅವ್ರು ಈ ಏರಿಯಾ ಬಿಟ್ಬಿಟ್ಟು ಇನ್ನೊಂದು ಏರಿಯಾಗೆ ಹೋಗಲಿ ಕಿರಿಕಿರಿ. ನಾನು ನೋಡಿದ್ದೀನಿ ಕೆಲವರು, ಅವ್ರ ಮನಸ್ಥಿತಿನೇ ಕಿರಿಕಿರಿ ಇರುತ್ತೆ. ಅವ್ರ ಏರಿಯಾ ಎಲ್ಲ ಪ್ರಾಬ್ಲಮ್ಮು. ಅವ್ರ 10 ಕಡೆ ಬಾಡಿಗೆ ಮನೆ ಚೇಂಜ್ ಆಗಿರುತ್ತೆ.
ಅವ್ರ ಅಕ್ಕಪಕ್ಕ ಹೋದರೆ ಅದೇನೋ ಫಸ್ಟಿಂದನೇ ಮೂತಿ ಸಿಂಡ್ರಿಸೋದು ಮಾಡ್ತಕ್ಕಂಥದ್ದು. ಹುಟ್ಟು ಗುಣನೇ ಹಂಗಿದ್ದಾಗ ಏನು ಮಾಡೋದು? ಸೊ ಜಾತಕದಲ್ಲಿ ಗುಣಲಕ್ಷಣಗಳನ್ನು ಫಸ್ಟ್ ಹೇಳಬೇಕು. ಇಂಥವನಿಗೆ ಕೋಪ ಬರುತ್ತಾ, ಪ್ರೀತಿ ಇದೆಯಾ, ಏನೇ ನನಗೆ ಬೈದೆ ಅದಕ್ಕೆ ನೀನು ಸಮರ್ಥನೆ ಮಾಡ್ಕೋತೀಯಾ, ಆಯಿತು ಬೈದಾದ್ಮೇಲೆ, ಇಂಥದ್ದು ಯಾವುದು ಡಿಸ್ಕಷನ್ ಇರಲ್ಲ. ಅದಕ್ಕೆ ಹಿಂದೂ ಧರ್ಮದಲ್ಲಿ ಹೈಯೆಸ್ಟ್ ಈ ಥರ ಏನೇ ನೀವು ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಕೂಡ ಮನುಷ್ಯ ಹೇಳಿರೋದು, ನಮ್ಮ ಭಗವದ್ಗೀತೆಯಲ್ಲಿ ಕೊಟ್ಟಿರೋದು ಒಂದೇ, ನಮ್ಮ ಮನುಷ್ಯನ ಮನಸ್ಥಿತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಮನಸ್ಥಿತಿ ಮೇಲೆ ಮದುವೆ ಆಗಿ ಅಂತ ಹೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ದಶಾದಲ್ಲೇ ಹಿಂಗೆ ತೋರಿಸಿದಾಗ ವೈವಾಹಿಕ ಜೀವನ ಯಾರನ್ನು ಮಾಡ್ಕೊಂಡ್ರು ಸ್ವಲ್ಪ ಕಷ್ಟವೇ ಅಂತಂದಾಗ ಅವಾಗ ಏನು ಮಾಡಬೇಕು ಅವಾಗ? ದಶಾನೇ 1 ಅಂತ ತೋರಿಸ್ತಾ ಇದೆ, ಆ 1 ಅಂತ ತೋರಿಸ್ಬಾರ್ದು. 1 ಅಂತಂದರೆ ರೆಡ್ ಅಂತ ತೋರಿಸ್ತಾ ಇದೆ, ಅದು ಕೇತುವಿನ ಗ್ರಹದಲ್ಲಿ ಬಂದಿದೆ. ಸಿಗ್ತಕ್ಕಂಥವ್ರೆಲ್ಲ ಪ್ರಾಬ್ಲಮ್. ಈಗ ಮಾಡ್ಕೊಳ್ಳೇಬೇಕು ಅಂತ ಪ್ರೆಷರ್ ಇದ್ದಾಗ ಫಸ್ಟು ನಿಮಗೊಂದು ಸಲಹೆ ಕೊಡ್ತೀನಿ. ಹುಡುಗನ್ನ ನೋಡಿ, ಅವನು ಯಾವನೋ 3ನೇ ವ್ಯಕ್ತಿ, ನನ್ನನ್ನು ಕೇಳಬೇಡಿ, ಆ 3ನೇ ವ್ಯಕ್ತಿ ಅವನೋ ಜಾತಕ ಹಿಂಗೆ ಮೂಲೆನೆ ಮಾಡಿಬಿಟ್ಟು ಅವನೇನು ದೇವ್ರ, ಅವನು ಅಂತ ಅಷ್ಟು ಪರ್ಫೆಕ್ಟಾಗಿ ಹೇಳ್ತಾರಾ? ನಾನು ನನ್ನ ಕ್ಲಾಸಲ್ಲೂ ಹೇಳ್ತಾ ಇರ್ತೀನಿ, ವಿವಾಹದಲ್ಲಿ 1ನೇ ಮನೆಯಿಂದ ಹಿಡಿದು 12ನೇ ಮನೆಯೂ ಒಳ್ಳೆಯದೂ ಇದೆ, 1ನೇ ಮನೆಯಿಂದ ಹಿಡಿದು 12ನೇ ಮನೆ ಕೆಟ್ಟದೂ ಇದೆ. ವಿವಾಹ ಆಗಿದ ತಕ್ಷಣವೇ ಯಾರೂ ಚೆನ್ನಾಗಿದ್ದಾರೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಆಗೂ ಇಲ್ಲ. ಅಲ್ಲೂ ಜಗತ್ತಲ್ಲಿ ಯಾವುದೂ ಆಗಿಲ್ಲ. ಜಗತ್ತಲ್ಲಿ ಫಸ್ಟ್ ಕ್ಲಾಸ್ ಮ್ಯಾರೇಜ್ ಅಂತ ಇಲ್ಲವೇ ಇಲ್ಲ. ಮ್ಯಾರೇಜ್ ಆಗಿರೋದು ಒಂದೇ ಒಂದು ವರ್ಡಲ್ಲಿ, ಕಾಂಪ್ರಮೈಸ್. ಎಲ್ಲರೂ ಕಾಂಪ್ರಮೈಸ್ ಮಾಡ್ಕೊಂಡಿರೋದೆ. ಅರ್ಥ ಆಯ್ತಾ? ಕಾಂಪ್ರಮೈಸ್. ಈ ತಲೆಕೆಟ್ಟಿರೋ ದೊಡ್ಡೋರು ಇದಾರಲ್ಲ, ದಡ್ರು, ಆ ತಲೆಕೆಟ್ಟಿರೋ ದಡ್ರಿಗೆ ನಿಮಗೆಲ್ಲ ತಲೆಕೆಟ್ಟಿದೆ. ಇದು ಈ ವಯಸ್ಸಾದವ್ರಿಗೆ ಏನೋ ಜಾತಕನೇ ಇಂಪಾರ್ಟೆಂಟು ಅಂತ ಹೇಳ್ತಕ್ಕಂಥದ್ದು. ಒಂದು ಜಾತಕ ನನಗೆ ಇಷ್ಟವಾಗಿರ್ತಕ್ಕಂಥ ಕಂಪ್ನಿಗೆ ಹೋಗಬೇಕು, ಒಂದು ಪೂಜೆ ಮಾಡಿಸಿ ಅಂತ ತಾಕತ್ತಿದ್ರೆ ಮಾಡಿಸಿ ನೋಡೋಣ. ಈಗ ನನಗೆ ಯಾವುದೋ ಒಂದು ಕಂಪ್ನಿ ಇಷ್ಟ, ಆ ಕಂಪ್ನಿ ನನಗೆ ಸಿಗಲೇಬೇಕು, ಅಪ್ಲೈ ಮಾಡ್ತೀನಿ, ಪೂಜೆಯಿಂದ ಅದಾಗಲೇಬೇಕು ಅಂತ ಸಿಗಲಿ ನೋಡೋಣ. ಆಗಲ್ಲ. ದೇವ್ರು ಆ ಥರ ಕೊಡೋಲ್ಲ. ನಿಮಗೆ ಕೆಲಸ ಕೊಡ್ತೀನಿ, ಇದೇ ಕಂಪ್ನಿಲಿ ಕೊಡೋಲ್ಲ, ಯಾವುದೋ ಬೇರೆ ಕಂಪ್ನಿಲಿ ಕೊಡ್ತೀನಿ. ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಎಲ್ಲರನ್ನೂ, ಕೆಲಸಗಾರರನ್ನ. ಅವ್ರಿಗೊಂದು ಟಾರ್ಗೆಟ್ ಇರ್ತದೆ. ಓಕೆ, ಇದೊಂದು ದೇಶ ನಡೀತಾ ಇದೆ, ದೇಶದಲ್ಲಿ ಎಲ್ಲ ಕಡೆನೂ ಸುಭಿಕ್ಷವಾಗಿರಬೇಕು ಅಂತಂದರೆ ಅವ್ರಿಗೊಂದೊಂದೊಂದು ಪ್ರೋಗ್ರಾಮ್ ಇರುತ್ತೆ. ಇವ್ರು ಇಲ್ಲೇ ಹೋಗ್ಬೇಕು ಅಂತ. ಹುಟ್ಟಿದೆಯಲ್ಲ, ಹುಟ್ಟು ನಾವು ಡಿಸೈಡ್ ಮಾಡ್ಕೊಳಕ್ಕಾಗತ್ತಾ? ಇಂಥ ಮನೇಲೇ ಹುಟ್ಟಬೇಕು ಅಂತ ಡಿಸೈಡ್ ಮಾಡ್ಕೊಳಕ್ಕಾಗತ್ತಾ? ಹಾಂ, ಯೋಚನೆ ಮಾಡಿ. ನಮ್ಮ ದೇಹ ಹಿಂಗೇ ಇರಬೇಕು ಅಂತ ಏನೋ ಡಿಸೈಡ್ ಮಾಡ್ಕೊಳಕ್ಕಾಗತ್ತಾ? ನಾನು 6 ಅಡಿ ಬೇಕು ಅಂತ ಅನ್ನಿಸ್ತಾ ಇತ್ತು. ಯಾವ ಪೂಜೆಯಿಂದ 6 ಅಡಿ ಆಗ್ತೀವಿ? ಯಾವ ಪೂಜೆಯಿಂದ 6 ಫೀಟ್ ಆಗ್ತೀವಿ? ಇದೇ ಆಗಿಲ್ಲ. ಕೆಲವೆಲ್ಲ ವಿಚಾರಗಳು ಹೇಳಿದ್ರೆ ಅದೇ ಆಗಲ್ಲ. ಕಪ್ಪಗಿರ್ತಾರೆ, ಯಾವ ಪೂಜೆಯಿಂದ ಬೆಳಗಾಗ್ತಾರೆ? ಅರ್ಥ ಆಯ್ತಾ? ಸೊ ಇವೆಲ್ಲ ಹಂಗಲ್ಲ. ಜ್ಯೋತಿಷ್ಯ ಅಂತಕ್ಕಂಥದ್ದು 2 ವಿಚಾರ. ಒಂದು ಹಣಕಾಸು ವಿಚಾರ, ಯಾಕಂದರೆ ಊಟ ಗೀಟ ಎಲ್ಲ ಬೇಕಾಗಿರ್ತಕ್ಕಂಥದ್ದು. ಇನ್ನು 2ನೇದು ಮನಸ್ಥಿತಿ ವಿಚಾರ. ಇನ್ನು ಮದುವೆಯಲ್ಲಿ ಇವೆರಡೂ ಸೇರುತ್ತೆ, ಹಣಕಾಸು ಸೇರುತ್ತೆ, ಮನಸ್ಥಿತಿನೂ ಸೇರುತ್ತೆ. ಮನಸ್ಥಿತಿ ಸ್ಟ್ರಾಂಗ್ ಇದ್ದರೆ ಹಣಕಾಸು ಏನು ಇಂಪಾರ್ಟೆಂಟ್ ಆಗಲ್ಲ. ಆಗಿನ ಕಾಲದಲ್ಲಿ ಕಾಡು ಜನರಿಗೆ ಮ್ಯಾಚ್ ಮೇಕಿಂಗ್ ಮಾಡ್ತಾಯಿದ್ರು, ಅವ್ರ ಹತ್ರ ಜಾತಕ ಇರಲಿಲ್ಲ ಅಂತ ಬಂದಿರತಕ್ಕಂಥದ್ದೇ 36 ಗುಣಗಳು. ನೀವೆಲ್ಲ ಕಾಡು ಮನುಷ್ಯರ ಏನ್ರಿ? ನೀವೆಲ್ಲ ನಾವಿಬ್ಬರು ಸೆಟ್ ಆಯಿತು, ಎಲ್ಲ ಇಷ್ಟ ಆಯಿತು ಅಂದರೆ ಜಾತಕ ಸೆಟ್ ಆಗಿಲ್ಲ ಅಂತಕ್ಕಂಥದ್ದು. ಹಾಂ, ಏನು ಕತೆನೋ. ಗಂಡಿಗೆ ಬಿಟ್ಬಿಡಿ ಜಾತಕ ನೋಡೋಕ್ಕೆ. ನೀವು ನೋಡ್ಕೊಳ್ಳಿ, ನನಗೆ ನೀನು ಇಷ್ಟ ಆದಮೇಲೆ ನಾನು ಎಸ್ ಅಂತೀನಿ, ನೀವು ಜಾತಕ ನೋಡ್ಕೊಳ್ಳಿ, ಬಂದರೆ ಬನ್ನಿ, ಬೇಡದೇವ್ರು ಹೋಗಿ ಅನ್ನಿ. ಆಯಿತು, ಬಂತು ಜಾತಕ ಬಂತು, ಬಂದ್ರಾ ಮಾತಾಡಿ. ನಂದು ಈಗ ಹಿಂಗೆ ಇರೋದು. ಗಲಾಟೆ ಆಗುತ್ತೆ, ಮದುವೆಲಿ ಗಲಾಟೆ ಆಗುತ್ತೆ ರೀ. ಮದುವೆ ಆದಮೇಲೂ ಗಲಾಟೆ ಬರುತ್ತೆ ರೀ. ಸಂಸಾರ ಅಂದಮೇಲೆ ಯಾರು ಗಲಾಟೆ ಇಲ್ಲ. ಒಂದು ಆ ಬುದ್ಧ ಮನೆಗೆ ಹೋದ್ಮೇಲೆ ಸಾವಿಲ್ಲದೆ ಇರೋ ಮನೆಗೆ ಸಾಸಿವೆ ತೊಗೊಂಬ ಅಂತ ಹೇಳಿದ್ರಂತಲ್ಲ, ನಾನು ಅದನ್ನು ಚೇಂಜ್ ಮಾಡಿ ಹೇಳ್ತೀನಿ. ಗಲಾಟೆ ಇಲ್ಲದೆ ಇರೋ ಮನೆಯಿಂದ ನೀವು ಸಾಸಿವೆ ತಗೊಂಬನ್ನಿ, ಆವಾಗ ಮದುವೆ ಹೇಗೆ ಅವ್ರ ಜಾತಕ ನೋಡ್ಕೊಂಡು ಹೇಳ್ತೀನಿ. ಯಾವುದೂ ಇಲ್ಲ, ನೋ, ನೆವರ್. 101% ಯಾರ ಸಂಸಾರ ಚೆನ್ನಾಗಿಲ್ಲ. ಮತ್ತು ಈ ಮಗುದು ತಂದೆ ತಾಯಿ ಇದಾರಲ್ಲ, ಅವ್ರೇನು ಅನ್ಯೋನ್ಯವಾಗಿದ್ರ? ಗಲಾಟೆ ಇರಲಿಲ್ವ ಅವ್ರಿಗೆ? ಫಸ್ಟ್ ನೀವು ತಿಳ್ಕೊಳ್ಳಿ. ಈ ಜಾತಕದ ತಂದೆ ತಾಯಿ ತಿಳ್ಕೊಬೇಕು ಫಸ್ಟು. ನಮ್ಮ ಜೀವನ ಏನೋ ಚೆನ್ನಾಗಾಗ್ಬಿಡ್ತಾ ಅಂತ. ಆಯಿತು, ನಿಮ್ಮ ಚೆನ್ನಾಗಿದ್ರೆ ನಿಮ್ಮ ಅಣ್ಣಂದು, ನಿಮ್ಮ ಅಕ್ಕ ಅವ್ರದ್ದು, ಎಲ್ಲಿ ಸುತ್ತ ನೋಡಿದ್ರು ಕೂಡ ಗಲಾಟೆನೇ. ನೋಡಿ, ಒಡ ಹುಟ್ಟಿದವರೇ ಕೊಲೆಗಳು ಮಾಡ್ಕೋತಾರೆ. ಅಲ್ಲಿ ಯಾವ ಜಾತಕ ನೋಡ್ಕೋಕೆ ಹೋಗ್ತೀರಾ? ಅಣ್ಣ ತಮ್ಮ ಒಂದೇ ಮನೇಲಿರ್ತಾರೆ, ಅಕ್ಕ ತಂಗಿ ಒಂದೇ ಮನೇಲಿರ್ತಾರೆ, ಅವ್ರ ಯಾವ ಜಾತಕ ನೋಡ್ತೀರಾ? ಗಲಾಟೆಗಳಾಗುತ್ತೆ. ಸೊ ಅದೆಲ್ಲ ಅಲ್ಲ. ಫಸ್ಟು ಮನಸ್ಥಿತಿ ಸರೋದ್ರೆ ನಮ್ಮ ಜಾತಕ ಹಿಂಗಿದೆ, ನಮ್ಗೆ ಏನೇನು ಮುಂದೆ ಬರ್ತಕ್ಕಂಥದ್ದು, ಏನೇನು ಸಮಸ್ಯೆ ಆಗಬಹುದು ಜಾತಕದಿಂದ,
ಯಾವ ರೀತಿ ನಮಗೆ ಸಮಸ್ಯೆ ಇಬ್ಬರು ಬರುತ್ತೆ, ಹಣಕಾಸು ಸ್ಥಿತಿಯಲ್ಲಿ ಬರುತ್ತಾ, ಮೂರನೇ ವ್ಯಕ್ತಿಗಳು ಬಂದು ಮಾಡ್ತಾರಾ ಸಮಸ್ಯೆ, ಅಥವಾ ನಮ್ಮಿಬ್ಬರಲ್ಲಿ ಏನಾದರೂ ಒಂದು ಗಲಾಟೆಗಳು ದುಡ್ಡಿನ ವಿಚಾರದಲ್ಲಾಗುತ್ತಾ, ಅಥವಾ ತೊಗೊಳೋದು ಕೊಡೋದ್ರಲ್ಲಿ ಏನೋ ಗಲಾಟೆ ಆಗುತ್ತಾ, ಅದನ್ನು ನೋಡಿ ಅದನ್ನು ನಾವು ಸರಿ ಮಾಡ್ಕೋತೀವಿ ಅನ್ನೋದು ಅಸ್ಟ್ರಾಲಜಿ. ನಾನು ಒಂದು ಮಾತು ಹೇಳ್ತೀನಿ, ಯಾರು ಬೇಕಾದ್ರೂ ಮದುವೆ ಆಗ್ಬೋದು ರೀ ಅಸ್ಟ್ರಾಲಜಿಲಿ, ನಾನು ಬರ್ಕೊಡ್ತೀನಿ. ಮನಸ್ಸುಗಳನ್ನ ಚೇಂಜ್ ಮಾಡಿದ್ರೆ ಈ ತಿಪ್ಪೆಗೆ ಹಾಕಿ, ಪಂಚಾಂಗನೆಲ್ಲ ತಿಪ್ಪೆಗೆ ಹಾಕಿ ಏನು ಅದ್ರಲ್ಲಿ ವರ್ಕ್ ಆಗೋಲ್ಲ. ಅದ್ರಲ್ಲಿ ಇರ್ತಕ್ಕಂಥ ಒಂದು ಕೋಷ್ಟಕ ಇದೆಯಲ್ಲ, 36ಗೆ 18 ಬಂದರೆ ಅದು ತಿಪ್ಪೆಗೆ ಹಾಕಿದನ್ನು. ಅದು 100% ಮನಸ್ಸು ಸ್ಟ್ರಾಂಗ್ ಇದ್ದರೆ ಅದೇನೂ ಆಗೋಲ್ಲ. ಭಗವದ್ಗೀತೆಯಲ್ಲಿ ಯಾವತ್ತೂ ಕೂಡ ನೀವು ಪಂಚಾಂಗದಲ್ಲಿ ಇರ್ತಕ್ಕಂಥ ನಂಬರ್ ನೋಡ್ಕೊಂಡು ಮದುವೆ ಆಗಿ ಅಂತ ಭಗವದ್ಗೀತೆಯಲ್ಲೂ ಇಲ್ಲ, ರಾಮಾಯಣದಲ್ಲೂ ಕೊಟ್ಟಿಲ್ಲ. ರಾಮನ ಜಾತಕ ಸೆಟ್ ಮಾಡ್ಕೊಂಡು ಏನೂ ಹೋಗಿಲ್ಲ, ಕಾಡ್ಗೆ ಹೋದ್ರಲ್ವಾ. ಸೊ ಇವೆಲ್ಲ ಯೋಚನೆ ಮಾಡಿದ್ರೆ ಅವ್ರಿಗೂ ಕಷ್ಟ ಬಂತು, ಕೃಷ್ಣನಿಗೂ ಕಷ್ಟ ಬಂತು, ಕಳ್ಳ ಅಂತ ಆಪಂದನೆ ಬಂತು ಕೃಷ್ಣನಿಗೆ. ಇವೆಲ್ಲ ಇರಬೇಕಾದ್ರೆ ಸ್ವಲ್ಪ ಮದುವೆ ಆಗಬೇಕು, ಯಾವಷ್ಟೊಂದು ನೋಡಿದ್ರೆ ಸೆಟ್ ಆಗ್ತಾಯಿಲ್ಲ ಅಂದರೆ ಪ್ರಾಬ್ಲಮ್ ನಿಮ್ಮಲ್ಲಿದೆ, ಜಾತಕದಲ್ಲಲ್ಲ. ಜಾತಕ ನಮ್ಮ ಕರ್ಮಾನುಸಾರ ತೋರಿಸುತ್ತೆ, ಪ್ರಾಬ್ಲಮ್ ನಿಮ್ಮಲ್ಲಿದೆ. ನನ್ನದೇನಾದ್ರು ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಅಂದರೆ ನನ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಇರುತ್ತೆ, ನಾನು ಸರಿ ಮಾಡ್ಕೋಬೇಕು. ಅವ್ರದ್ದು ಏನಾದ್ರು ಇದ್ದರೆ ಫಸ್ಟೇ ಕೂತ್ಕೊಂಡು ಮಾತಾಡಿ ಡಿಸ್ಕಸ್ ಆದಮೇಲೆ ಮದುವೆಗೆ ಹೋಗ್ಬಿಡ್ಬೇಕು. ದಟ್ ಈಸ್ ಲೈಫ್. ಅರ್ಥ ಇರೋರು, ಬುದ್ಧಿ ಇರೋರು ಈ ಕೆಲಸ ಮಾಡ್ತಾರೆ, ಕೂತ್ಕೊಂಡು ಮಾತಾಡ್ತಾರೆ. ನನಗೆ ಬೇಕಾಗಿರ್ತಕ್ಕಂಥ ಪಾರ್ಟ್ನರ್, ಇವ್ನು ಸರಿಯಾದ ಪಾರ್ಟ್ನರ್, ಇವ್ನು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಇವ್ನು ನೋಡ್ಕೋತಾನೆ. ಜಾತಕ ತಗೊಂಡು ತಿಪ್ಪೆಗೆ ಹಾಕೋಣ, ಮನಸ್ಸು ಸರಿಯಾಗಿಬಿಟ್ರೆ ಅದಕ್ಕೆ ಬಂದು ಕಷ್ಟ ಕೊಡ್ತಾ ಇರುತ್ತೆ. ಅರ್ಥ ಆಯ್ತಾ? ಸೊ ಅಷ್ಟೇ. ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮದುವೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.